ನಮಸ್ತೆ. 6/7/2024 ಶನಿವಾರ ದಿನ, ಶುಕ್ಲ ಪಕ್ಷ ಅಂದರೆ ಬೆಳೆಯುವ ಚಂದ್ರ. ಯಾಕೆಂತಂದರೆ ಅಮಾವಾಸ್ಯೆ ಕಳೆದ ಮೇಲೆ ಪ್ರಥಮದಲ್ಲಿ ಚಂದ್ರನು ಬೆಳೆಯುತ್ತದೆ. ಆದ್ದರಿಂದ ಇದನ್ನು ಬೆಳೆಯುವ ಚಂದ್ರ ಅಂತಂತೀವಿ. ಈ ಬೆಳೆಯುವ ಚಂದ್ರ ಬೆಳಗ್ಗೆಯಿಂದ ರಾತ್ರಿ 12 ಗಂಟೆ ಎಲ್ಲ ದಾಟಿ ಬೆಳಗಿನ ಜಾವ 4 ಗಂಟೆ 26 ನಿಮಿಷ 17 ಸೆಕೆಂಡ್ವರೆಗೂ ಪ್ರಥಮ ಇದೆ. ಆಮೇಲೆ ದ್ವಿತೀಯ. ದಿನ ಏನೇ ಚೆನ್ನಾಗಿದ್ದರೂ ಪ್ರಥಮದಲ್ಲಿ ಮುಹೂರ್ತ ಕಾರ್ಯಗಳು ಮಾಡೋದಿಲ್ಲ. ದಿನ ಚೆನ್ನಾಗಿದ್ದರೆ ಒಳ್ಳೆ ಕಾರ್ಯಗಳನ್ನ ಮಾಡ್ಬೋದು, ಅದು ಅಮಾವಾಸ್ಯೆ ಆಗಲಿ ಪ್ರಥಮವಾಗಲಿ. ವೇಣುಕುಮಾರ್ನವರು ಇವತ್ತು ಕೇಳಿದರು, ಅಮಾವಾಸ್ಯೆ ಆದರೆ ದಿನ ಚೆನ್ನಾಗಿದೆ ಅಂತ ಅಂತೀರಾ, ದುಡ್ಡು ಹಣಕಾಸು ವಿಷಯಗಳಲ್ಲಿ ಏನಾದ್ರು ಕೇಳ್ಬೋದಾ ಅಂತಂದಾಗ ಖಂಡಿತವಾಗಿ ಆ ರೀತಿ ಅಲ್ಲ. ಒಳ್ಳೆ ಕಾರ್ಯಗಳನ್ನ ಮಾಡಿ, ದೇವರ ಕಾರ್ಯಗಳು, ಪೂಜಾ ಕಾರ್ಯಗಳು, ಧರ್ಮ ಕಾರ್ಯಗಳನ್ನು ಮಾಡಬಹುದು. ಆದ್ದರಿಂದ ದಿನ ಎಷ್ಟೇ ಚೆನ್ನಾಗಿದ್ದರೂ ಪ್ರಥಮ ಅನ್ನುವಂಥ ಬಂದರೆ ಖಂಡಿತವಾಗಿಯೂ ಮುಹೂರ್ತ ಕಾರ್ಯಗಳಿಲ್ಲ. ಅದು ಮುಗಿದ ನಂತರ ಆಮೇಲೆ ಬೇಕಾದರೆ ಚೆನ್ನಾಗಿರುತ್ತದೆ. ಹಾಗಾಗಿ ಇವತ್ತು ಪ್ರಥಮ ಮುಗಿದ ನಂತರ ದ್ವಿತೀಯ ಬರುತ್ತದೆ. ಹೆಚ್ಚು ಕಮ್ಮಿ ಬೆಳಗಿನ ಜಾವ ಆಗಿತ್ತು. ನಾಳೆನೂ ಅದೇ ದ್ವಿತೀಯ ತಿಥಿ ಇರುತ್ತೆ. ಇವತ್ತಿನ ನಕ್ಷತ್ರ ಪುನರ್ವಸು. ಬೆಳಗ್ಗೆ 5:59 ರಾತ್ರಿ 4 ಗಂಟೆ 47 ನಿಮಿಷ 37 ಸೆಕೆಂಡ್ವರೆಗೂ. ಹೆಚ್ಚು ಕಮ್ಮಿ ಪ್ರಥಮ ಮತ್ತು ಪುನರ್ವಸು ಎರಡು ಹೆಚ್ಚು ಕಮ್ಮಿ ಒಂದೇ ಟೈಮ್ವರೆಗೆ ಇರುತ್ತದೆ. ಈ ಪುನರ್ವಸು ನಕ್ಷತ್ರ ಶುಭವನ್ನು ಕೊಡುತ್ತದ ಅಂತ ನೋಡಿದ್ರೆ ಖಂಡಿತವಾಗಿ ಸಿದ್ಧಿಯೂ ರಾಜ ಸನ್ಮಾನವೂ ಉಂಟು. ಆದ್ದರಿಂದಾಗಿ ಇದು ಶುಭ. ಆದರೂ ಪ್ರಥಮ ಇರೋದರಿಂದ ಮುಹೂರ್ತ ಕಾರ್ಯಗಳು ಬೇಡ. ಸಮಾಧಾನ, ಜಗಳ ಆಗಿತ್ತು, ಸಮಾಧಾನಕ್ಕೆ ಹೋಗ್ಬೋದಾ, ಪರವಾಗಿಲ್ಲ. ಧರ್ಮ ಕಾರ್ಯಗಳು ಮಾಡ್ಬೋದಾ, ಸರಿಯಾಗಿ ಮಾಡಬಹುದು. ಆದರೆ ಇವತ್ತು ಯಾರಾದರೂ ಮರಣವಾದರೆ 3 ತಿಂಗಳ ಕಾಲ ದೋಷವಿರುತ್ತದೆ. ಯಾರೇ ಆದರೂ ಇದನ್ನು ನೋಡಿಕೊಳ್ಳಿ. ಪುನರ್ವಸು ನಕ್ಷತ್ರ ಆದ ನಂತರ ಅಂತಂದರೆ ಬೆಳಗಿನ ಜಾವ 4:48 ಮೇಲೆ ಪುಷ್ಯ ನಕ್ಷತ್ರ ಬರುತ್ತದೆ. ಆದರೂ ಇದು ಸಿದ್ಧಿ, ಶರೀರ ಸೌಖ್ಯ ಅಂದರೆ ಆರೋಗ್ಯಕ್ಕೂ ಶುಭವಾಗಿರುತ್ತದೆ. ಆದ್ದರಿಂದ ಬೆಳಗಿನ ಜಾವದ ಮೇಲೆ ಶುಭವಾಗಿರುತ್ತದೆ. ಹಾಗಾಗಿ ಈ ದಿನದಲ್ಲಿ ಪುಷ್ಯ ನಕ್ಷತ್ರ ಬೆಳಗಿನ ಜಾವದಲ್ಲಿ ಬಂದು ಶುಭವನ್ನು ಕೊಡುತ್ತದೆ. ಇಷ್ಟೆಲ್ಲ ಇದ್ದರೂ ಇವತ್ತಿನ ದಿನದಲ್ಲಿ ನಾವು ನೋಡುವ ವಿಷಯಗಳು ಶುಭವ ಅಶುಭವ ಅಂತ. ಇದರಲ್ಲಿ ಶುಭ ಅಶುಭ ಅಂತ ನೋಡೋದರಲ್ಲಿ ಏನಿರುತ್ತೆ ಅಂತಂದರೆ 100% ಅಶುಭ ಅಂತ ಇರುವ ಸಮಯದಲ್ಲಿ ದಿನ ಚೆನ್ನಾಗಿದ್ದರೂ ಕೂಡ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರದು. ದಿನ ಕೆಟ್ಟೋದು ಅಂತಂದರೆ ಎಮರ್ಜೆನ್ಸಿಗೆ ಕೆಲವು ಒಳ್ಳೆ ಟೈಮು ಅಂತ ಕೊಡ್ತೀವಿ, ಅದನ್ನು ಫಾಲೋ ಮಾಡ್ಕೋಬೋದು. ಇವತ್ತು ನಾವು ನೋಡುವ ವಿಷಯದಲ್ಲಿ ಬೆಳಗ್ಗೆ 5:59 ಸುಮಾರು ರಾತ್ರಿ 10 ಗಂಟೆ 34 ನಿಮಿಷದವರೆಗೂ ವೃಶ್ಚಿಕ ರಾಶಿಯವರಿಗೆ ಚಂದ್ರಾಷ್ಟಮ ದಿನ ಅಂದರೆ ಅಶುಭವಾಗಿದೆ. ವೃಶ್ಚಿಕ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3. ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ನಕ್ಷತ್ರದ ಒಟ್ಟು 4 ಪಾದಗಳು, ಜ್ಯೇಷ್ಠ ನಕ್ಷತ್ರದ ಒಟ್ಟು 4 ಪಾದಗಳು. ಈ ರೀತಿ ವೃಶ್ಚಿಕ ರಾಶಿಗೆ ರಾತ್ರಿಯವರೆಗಿದೆ. ಆನಂತರ 10 ಗಂಟೆ 34 ನಿಮಿಷದ ಮೇಲೆ ಧನುಸು ರಾಶಿಯವರಿಗೆ ಚಂದ್ರಾಷ್ಟಮ ಸ್ಟಾರ್ಟ್ ಆಗುತ್ತದೆ. ಧನುಸು ರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3. ಮೂಲ ನಕ್ಷತ್ರದ 4 ಪಾದಗಳು, ಪೂರ್ವಾಷಾಢ ನಕ್ಷತ್ರದ ಒಟ್ಟು 4 ಪಾದಗಳು, ಉತ್ತರಾಷಾಢ ನಕ್ಷತ್ರದ ಒಂದೇ ಒಂದು ಪಾದಕ್ಕೆ ಇವತ್ತು ರಾತ್ರಿಗೆ ಅಂದರೆ ಆ ಸಮಯದ ಮೇಲೆ 10:35 ಮೇಲೆ ದೋಷವಿದೆ. ಇದು ಈ ರಾಶಿಗಳಿಗೆ ಮಾತ್ರ. ಜನರಲ್ ಆಗಿ ಯಾರಿಗೆಲ್ಲ ಕೆಟ್ಟ ಟೈಮು ಅಂತ ನೋಡಿದ್ರೆ 5:59 6:50 ದುರ್ಮುಹೂರ್ತ ಪ್ರತಿಯೊಬ್ಬರಿಗೂ. 6:45 8:54 ಮೃತ್ಯು ಇರುತ್ತದೆ, ಅಶುಭ. ಆಪರೇಷನ್ ಎಲ್ಲ ಈ ಸಮಯದಲ್ಲಿ ಪ್ರಾರಂಭ ಮಾಡಬಾರದು. ದೂರದ ಪ್ರಯಾಣಗಳನ್ನು ಎಚ್ಚರವಾಗಿರಬೇಕು. 9 ಗಂಟೆ 12 ನಿಮಿಷ AM 10:48 AM ವರೆಗೂ ರಾಹುಕಾಲ. ದುರ್ಗಾ ಪೂಜೆ ಮಾಡಬಹುದು, ನಿಂಬೆಹಣ್ಣು ದೀಪ ಹಚ್ಚಿ ಪೂಜೆ ಮಾಡ್ಕೋಬೋದು. ಮಧ್ಯಾಹ್ನ 2 ಗಂಟೆ 1 ನಿಮಿಷದಿಂದ 3:37 ಯಮಕಂಡ ಕಾಲವಿದೆ. 4 ಗಂಟೆ 27 ನಿಮಿಷ PM ಅಂದರೆ ಸಂಜೆಯಿಂದ
ಸಂಜೆ 6 ಗಂಟೆ 6 ನಿಮಿಷದವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಆದ್ದರಿಂದಾಗಿ ಪುನರ್ವಸು ನಕ್ಷತ್ರ, ಯಾಕೆಂದರೆ ಪುನರ್ವಸು ನಕ್ಷತ್ರವನ್ನು ನಾವು ಇಂಪಾರ್ಟೆಂಟ್ ಏನಕ್ಕೆ ನೋಡ್ತೀವಿ ಅಂತಂದರೆ ಬೆಳಗ್ಗೆಯಿಂದಲೇ ಪುನರ್ವಸು ನಕ್ಷತ್ರವೇ ಇದೆ. ಇದೇ ಪುನರ್ವಸು ನಕ್ಷತ್ರ ರಾತ್ರಿಯವರೆಗಿರುತ್ತದೆ ಅಂತಂದರೆ 4:48 ಇರುತ್ತದೆ. ಅಲ್ಲಿಯವರೆಗೆ ಇರುವ ವಿಷಯಗಳಲ್ಲೇ ನಾವು ನೋಡಿರೋದು. ಇದರಲ್ಲಿ ಈ ಸಮಯವನ್ನು ಹೆಚ್ಚಾಗಿ ನೋಡಿಕೊಳ್ಳಿ. ಯಾಕೆ ಅಂತಂದರೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ. ಯಾಕೆ ಅಂತಂದರೆ ಈ ಸಮಯ ಅಶುಭವಾಗಿದೆ. ಆದ್ದರಿಂದ ಎಚ್ಚರ, ಗಮನ. ಇದೆಲ್ಲ ಈ ಟೈಮ್ನ ನಂತರ ಅಂತ ನಾವು ನೋಡಿದ್ವಿ. ನಾವು ನೋಡುವ ಮತ್ತೊಂದು ವಿಷಯಗಳಲ್ಲಿ ಏನು ಅಂತಂದರೆ ರಾತ್ರಿ 10:34 ಮೇಲೆ ಧನುರ್ ರಾಶಿಗೆ ಚಂದ್ರಾಷ್ಟಮ ಬರುತ್ತದೆ. ಆ ಸಮಯ ಇನ್ನೂ ಗಮನ. ವಿಷಕಾಲ ಅಂತ ಬರೋದು ರಾತ್ರಿ 1:48 3:12ವರೆಗೂ. ಆದ್ದರಿಂದ ಈ ಸಮಯವನ್ನು ಗಮನಿಸಿ ನೋಡಿ ನಡ್ಕೊಳ್ಳಿ. ಬೆಳಗಿನ ಜಾವ ಅಂತಂತೀವಿ 4:29 4:48ವರೆಗೂ ಮೃತ್ಯು ಇದೆ. ಇದು ಬೆಳಗಿನ ಜಾವಕ್ಕೆ. ಆಮೇಲೆ ಬೆಳಗಾಗುವವರೆಗೂ, ಸೂರ್ಯನು ಉದಯ ಆಗುವವರೆಗೂ ಶುಭವಾಗಿದೆ. ಇಷ್ಟೆಲ್ಲ ನಾವು ನೋಡಿದ್ದೀವಿ. ಶುಭ ಸಮಯ ಹಂಗೆ ಅಂತಂದರೆ ನಾವು ಹೇಳುವಂತೆ ನಾವು ಕೊಟ್ಟಿರುವಂಥ ಈ ಸಮಯದಲ್ಲಿ ಖಂಡಿತವಾಗಿಯೂ ದಿನ ಕೆಟ್ಟೋದಾಗಿದ್ದರೂ ಕೂಡ ಎಮರ್ಜೆನ್ಸಿಗೆ ಏನಾರು ಮಾಡಬೇಕು ಅಂತಂದರೆ ಇದನ್ನು ಉಪಯೋಗಿಸ್ಕೊಳ್ಳಿ. ನಾವು ಹೇಳುವಂಥದ್ದು ಎಮರ್ಜೆನ್ಸಿಗೆ ಮಾತ್ರ. ಅದೇ 8:56 9:10 10:50 ಮಧ್ಯಾಹ್ನ 1:59 ಮಧ್ಯಾಹ್ನ 3:39 4:25 ಸಂಜೆ 6:08 ರಾತ್ರಿ 1:46 ಅದೇ ಥರ ರಾತ್ರಿ 3:14 4:27 ಬೆಳಗಿನ ಜಾವ 4:50 ಮೇಲೆ ಶುಭವಾಗಿದೆ. ಫಸ್ಟೇ ನಾವು ಹೇಳಿದ್ವಿ ನಕ್ಷತ್ರದ ಬಗ್ಗೆ. ನಕ್ಷತ್ರ ಒಂದು ಕಡೆ ಇದ್ದರೂ ತಿಥಿ ಅದನ್ನು ನೋಡಬೇಕು. ಒಂದು ಶುಭ ಕಾರ್ಯ ನೋಡಬೇಕು ಅಂತಂದರೆ ವಾರ, ತಿಥಿ, ನಕ್ಷತ್ರ, ಯೋಗ ಮತ್ತು ಕಾರಣ 5 ವಿಷಯಗಳು ಶುಭವಾಗಿರಬೇಕು. 5ಕ್ಕೆ 3 ಪರವಾಗಿಲ್ಲ ಅಂತ ಹೇಳುವಂತೆ ವಾರ, ತಿಥಿ, ನಕ್ಷತ್ರ ಇದು 3 ಚೆನ್ನಾಗಿರಬೇಕು. ಒಳ್ಳೆಯ ನಕ್ಷತ್ರ, ಒಳ್ಳೆಯ ತಿಥಿ, ಒಳ್ಳೆಯ ವಾರ ಅಂತ ಅಂದರೂ ಕೂಡ ಆ ದಿನದಲ್ಲಿ ತಿಥಿ, ವಾರ, ನಕ್ಷತ್ರಗಳು ಕೂಡಿ ಯಾವ ಯೋಗವಿರುತ್ತದೆ ಅಂತ ನೋಡಬೇಕು. ಸಿದ್ಧಿ, ರಾಜಸನ್ಮಾನ, ಕಾರ್ಯಲಾಭ, ಅಮೃತ ಇಂಥದೆಲ್ಲ ಬಂದರೆ ಶುಭವೇ. ಆದರೆ ಕಾರ್ಯನಾಶ, ಮರಣಯೋಗ ಇಂಥದ್ದೆಲ್ಲ ಬಂದರೆ ಕೆಟ್ಟೋದು. ಒಂದು ದಿನದಲ್ಲಿ ಇದನ್ನು ಗಮನಿಸಬೇಕು. ಹಾಗಾಗಿ ತಿಥಿ, ನಕ್ಷತ್ರ, ವಾರ ಇದರ ಜೊತೆ ಅವತ್ತು ಬಂದಿರುವಂಥ ಯೋಗಗಳು, ಅದರಲ್ಲೂ ಎಷ್ಟು ಗಂಟೆವರೆಗೂ ಶುಭ ಯೋಗ ಇದೆ, ಎಷ್ಟು ಗಂಟೆವರೆಗೂ ಅಶುಭವಿದೆ ಅಂತ ನೋಡ್ಕೋಬೇಕು. ಇದೆಲ್ಲ ಗಮನಿಸಿದ್ರೆ ನಿಮಗೂ ಅರ್ಥ ಆಗುತ್ತದೆ. ಏನು ದೊಡ್ಡ ವಿಷಯ ಅಲ್ಲ. ಯಾಕೆಂದರೆ ನಾವು ರೆಗ್ಯುಲರ್ ಥರ ಇದನ್ನು ಕೊಡ್ತಾ ಇದ್ದೀವಿ. ಎಲ್ಲ ಕಾರ್ಯಗಳಿಗೂ ಇದು ಉಪಯೋಗ ಆಗುತ್ತದೆ. ನಮ್ಮಲ್ಲಿ ಇನ್ನು ಕೆಲವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಒಂದು ಮಗು ಹುಟ್ಟುವ ದಿನ ಅಂತಂದರೆ ಅದನ್ನು ಒಂದು ದಿನದ ಡೀಟೇಲ್ ಪೂರ್ತಿ ಫಸ್ಟೇ ತೊಗೊಂಬಿಡ್ತಾರೆ. ಅವ್ರಿಗೆ ಅದನ್ನು ನಾವು ರೆಡಿ ಮಾಡಿಕೊಡ್ತೀವಿ. ನೀವು ಚಾರ್ಜ್ ಮಾಡಿದ್ರೆ ಸಾಕು. ಯಾವ ಒಂದು ದಿನಕ್ಕೆ ನಿಮ್ಗೆ ಪೂರ್ತಿ ಡೀಟೇಲ್ ಬೇಕು ಅಂತೀರೋ ಅದನ್ನು ಫಸ್ಟೇ ನೀವು ನಮಗೆ ಫೋನ್ ಮಾಡಿ ಹೇಳಿದರೆ ಎಲ್ಲ ರೆಡಿಯಾಗಿರುತ್ತೆ, ಬಂದು ತೊಗೊಂಡು ಹೋಗ್ಬೋದು. ಈ ರೀತಿಯಾದ ವಿಷಯಗಳು ಕೂಡ ಇದರಲ್ಲಿ ನಡೀತಿದೆ. ಒಂದು ಮಗು ಹುಟ್ಟಬೇಕು, ಒಂದು ಮುಹೂರ್ತ ಕಾರ್ಯಗಳು ಮಾಡಬೇಕು, ಬೇರೆಯವರು ಕೊಟ್ಟಿರೋದು ಸರಿ ಆದರೂ ಕೂಡ ನಮ್ಮದು ಸರಿಯಾಗಿ ಬೇಕು ಅಂತ ಕೇಳ್ತಾರೆ. ಅಂಥವ್ರಿಗೂ ಕೂಡ ಇದು ಸಿಗುತ್ತದೆ. ಹಂಗಾಗಿ ನಿಮ್ಮ ವಿಷಯಗಳಲ್ಲಿ ನೀವು ಏನಾದರೂ ಎಚ್ಚರಿಕೆಯಾಗಿ ಮಾಡಬೇಕು ಅಂತಂದರೆ ಇದನ್ನು ತಗೋಬೋದು. ಈಗ ನಾವು ನೋಡುವಂಥ ವಿಷಯಗಳಲ್ಲಿ ಬೇರೆ ಬೇರೆ ವಿಷಯಕ್ಕೆ ಹೋಗೋಣ. ನಾವು ಈ ಸಮಯಗಳೆಲ್ಲ ಒಳ್ಳೆಯದು ಅಂತ ಕೊಟ್ಟಿರ್ತೀವಿ. ಇದರಲ್ಲಿ ಮಾಡುವಂಥ ಕಾರ್ಯಗಳಲ್ಲಿ ಖಂಡಿತವಾಗಿ ಅಲ್ಪ ಸ್ವಲ್ಪ ತೊಂದರೆಗಳಿದ್ದರೂ ಶುಭವಾಗುತ್ತದೆ. ಅದನ್ನೆಲ್ಲ ನಾವು ಸರಿಯಾಗಿ ಗಮನಿಸಿ ನಿಮ್ಗೆ ಕೊಡ್ತಿರ್ತೀವಿ. ಇದರಲ್ಲಿ ಏನೆಲ್ಲ ಇರುತ್ತೆ ಶುಭವಾಗಿ ಅಂತಂದರೆ ಗುರು ಹೋರೆ ಶುಭವಾಗಿರುತ್ತದೆ. ಶುಭ ಮುಹೂರ್ತ ಅಂದರೆ ಪಂಚಕ ಮುಹೂರ್ತ ಅಂತಂತೀವಿ, ಅದು ಶುಭವಾಗಿರುತ್ತದೆ. ಮತ್ತು ಒಳ್ಳೆ ಲಗ್ನ ನೋಡಿ ಮಾಡಬೇಕು. ಗುರು ಚೆನ್ನಾಗಿದೆಯಾ ಅಂತ ನೋಡಬೇಕು. ಇಷ್ಟೆಲ್ಲ ನೋಡಿನೇ ನಾವು ಒಂದು ಮಗು ಹುಟ್ಟೋದಕ್ಕೆ ಅಂದರೆ ಆಪ್ರೇಷನ್ ಮಾಡಿ ತಾಯಂದಿರಿಗೆ ತೆಗೆಯೋಕ್ಕೆ ಅಮೃತಗಳಿಗೆ ಇದೆಯಾ, ಶುಭ ಮುಹೂರ್ತ ಇದೆಯಾ, ಕೇತು ರಾಹು ಅನ್ನುವ ಗ್ರಹಗಳು ಅಂದರೆ ರಾಹು ಕೇತು ಗ್ರಹಗಳು ಶುಭ ಸ್ಥಾನದಲ್ಲಿ ಇದೆಯಾ. ಶುಭ ಸ್ಥಾನ ಅಂತಂದರೆ ರಾಹು ಕೇತುಕ್ಕೆ 3, 6, 11 ಇದೆಲ್ಲ ಶುಭ ಸ್ಥಾನಗಳು. ಈ ರೀತಿಯೆಲ್ಲ ಮಾಡ್ತೀವಿ. ಇಷ್ಟೆಲ್ಲ ಕಷ್ಟಪಡಬೇಕಾಗ್ತದೆ. ಹಾಗಾಗಿ ಒಂದು ಮಗುವಿನ ಜನನಕ್ಕೆ ಅಂದರೆ ಆ ಮಗು ಭೂಮಿಗೆ ಬಂದು ಸೇರೋದಕ್ಕೆ ಒಳ್ಳೆಯ ಸಮಯವನ್ನು ಆದಷ್ಟು ನಾವು ಹುಡುಕ್ಬಿಡ್ತೀವಿ.
ಇದೆಲ್ಲ ನಾವು ಹೆಚ್ಚು ಕಮ್ಮಿ ಇದು ಒಂದು ರೀತಿಯಲ್ಲಿ ಒಂದು ತಿಂಗಳಲ್ಲಿ ಕೊಡ್ಬೋದು, ಆದರೂ ಒಂದು ವರ್ಷಕ್ಕೆ ಮುಂಚೆಯೂ ನಾವು ಕೊಡ್ತೀವಿ. ಅಂದರೆ ಫಸ್ಟ್ ನೈಟ್ ಆಗಬಹುದು, ಆದರೆ ಮಗುವಿಗಾಗಿ ತಯಾರಾಗೋಕ್ಕೆ ಈ ದಿನದಲ್ಲಿ ಸೇರಿದರೆ 9 ತಿಂಗಳು ಬಿಟ್ಟು 10ನೇ ತಿಂಗಳಲ್ಲಿ ಒಂದು ಒಳ್ಳೆಯ ದಿನದಲ್ಲಿ ಆಪರೇಷನ್ ಮಾಡಿ ತೆಗೆಯೋಕ್ಕೆ ಗ್ರಹಗತಿಗಳು ಸರಿಯಾಗಿದೆಯಾ ಅಂತ ನೋಡಿ ಅದನ್ನು ಸಪರೇಟ್ ಮಾಡ್ತೀವಿ. ಇದೆಲ್ಲ ಹೇಳಲಾರದಷ್ಟು ಪವರ್ಫುಲ್ ವಿಷಯಗಳು ಮತ್ತು ಅಸಾಧ್ಯವಾದ ವಿಷಯಗಳು ಕೂಡ. ಅದನ್ನೆಲ್ಲ ನೋಡ್ಕೋಬೋದು ಎಲ್ಲ ಕಸ್ಟಮರ್ಗಳು. ಈಗ ನಾವು ನೋಡುವಂಥದ್ದು ಏನು ಅಂತಂದರೆ, ಬೆಳಗಿನ ಜಾವದಿಂದ ಚೆನ್ನಾಗಿದೆ ಅಂತ ನಾವು ಫಸ್ಟೇ ಅಂದಿದ್ದಾಯಿತು. ಅಂದರೆ 4:50 ಮೇಲೆ ಶುಭವಾಗಿರುತ್ತದೆ ಅಂತ. ಈ ರೀತಿ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿಕೊಳ್ಳಿ. ನಾವು ಎಂದನಂತೆ ನೋಡ್ತೀವಿ, ಅಭಿಜಿತ್ ಮುಹೂರ್ತ ಮತ್ತು ಶುಕ್ರ ಹೊರೆ, ಗುರು ಹೊರೆ, ನಿಶ್ಚಿತ ಮುಹೂರ್ತ, ಸುಖಕಾಲ, ಈ ರೀತಿಯೆಲ್ಲ ನೋಡಿ ಆ ಸಮಯದಲ್ಲಿ ನಾವು ಮಾಡಿ ಅಂತ ಹೇಳ್ತೀವಿ. ಹಂಗಾಗಿ ನಾವು ಕೊಟ್ಟಿರುವ ಈ ರೆಡಿ ರೆಗ್ನರ್ ಪ್ರಕಾರ, ಅಂದರೆ ಒಳ್ಳೆಯ ಟೈಮ್ ಇಂಥದ್ದು ಅಂತ ಕೊಟ್ಟಿರ್ತೀವಲ್ಲ, ಅದರಲ್ಲಿ ಧೈರ್ಯವಾಗಿ ನೀವು ಮಾಡಬಹುದು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಡೈರೆಕ್ಟಾಗಿ ನೀವು ಮೀಟ್ ಮಾಡೋದು ಅದು ಆಮೇಲೆ ಮಾಡುವಂಥದ್ದು ವಿಷಯಗಳು. ಈಗ ನಾವು ನೋಡುವಂಥ ನೆಕ್ಸ್ಟ್ ವಿಷಯಗಳು ಏನು ಅಂತಂದರೆ, ಒಬ್ಬರು ಅಂದರೆ ಅವರವರ ರಾಶಿಗೆ, ಜನ್ಮರಾಶಿ ಜನ್ಮ ನಕ್ಷತ್ರಕ್ಕೆ ಇವತ್ತಿನ ದಿನ ಶುಭವಾಗಿದೆಯಾ ಅಂತ ನೋಡೋದು ಒಂದು ವಿಷಯ. ಜನರಲ್ ಆಗಿ ಎಲ್ರಿಗೂ ಶುಭವಾಗಿದೆಯಾ ಅಂತ ನೋಡೋದು ಒಂದು ವಿಷಯ. ಈ ರೀತಿಯೆಲ್ಲ ಕೆಲವು ವಿಷಯಗಳಿದೆ. ಇವತ್ತು ಅಶ್ವಿನಿ ನಕ್ಷತ್ರ ಮೇಷರಾಶಿಗೆ ಬರೋಣ. ಬೆಳಗ್ಗೆ 5:59 ರಾತ್ರಿ 10:34 ನಿಮ್ಮ ನಕ್ಷತ್ರಕ್ಕೆ ಇವತ್ತು ಟೆನ್ಷನ್ ಇದೆ. ಅಂದರೆ ಅದನ್ನು ಉಪಾಧೆಗಳು ಅಂತ ಅದರಿಂದ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ ಯೋಚನೆ ಮಾಡಿಕೊಳ್ಳಿ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಅನುಕೂಲವಿದೆ, ದ್ರವ್ಯ ಲಾಭಗಳಿದೆ ರಾತ್ರಿ 10:34. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ ಅಷ್ಟು ಶುಭವಾಗಿ ಕಾಣಿಸಲಿಲ್ಲ. ಟೆನ್ಷನ್ಗಳು ಮಾಡ್ಕೋಬೇಡಿ, ಆದಷ್ಟು ನೋಡಿ ಗಮನಿಸಿ ಮಾಡಿ, ಶುಭವಾಗಿ ಇಲ್ಲ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಅಂದರೆ 2, 3, 4ನೇ ಪಾದಗಳು ಪ್ರತ್ಯೇಕ ತಾರೆ, ಧನಹಾನಿ, ತುಂಬ ಅನಾನುಕೂಲ ಉಂಟಾಗುವ ದಿನವಿದು. ಗಮನಿಸ್ಕೊಳ್ಳಿ, ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಕ್ಷೇಮ ಉಂಟು, ಅದೇ ಸಮಯದಲ್ಲಿ ಧನಹಾನಿ ಇದೆ. ಇವತ್ತಿನ ದಿನದಲ್ಲೂ ಕೂಡ ಪ್ರಥಮ ಅನ್ನುವ ತಿಥಿ ಇರೋದರಿಂದ ಎಚ್ಚರ. ನಂತರ ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ವಿಪತ್ತಿದೆ, ಧನಹಾನಿ ಇದೆ, ನಿಮಗೆ ಖಂಡಿತವಾಗಿಯೂ ಅಶುಭ ದಿನವಾಗಿದೆ, ಗಮನಿಸಿ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ವಿಪತ್ತು ಉಂಟು, ಆದ್ದರಿಂದ ಎಚ್ಚರ. ಆರ್ದ್ರ ನಕ್ಷತ್ರ ಮಿಥುನ ರಾಶಿ ಸಂಪತ್ತು, ಶರೀರ ಸುಖ ಎಲ್ಲವೂ ಕೂಡಿ ಬಂದಿದೆ, ಹಂಗಾಗಿ ಶುಭವಾಗಿದೆ. ಆದರೂ ಮುಹೂರ್ತ ಕಾರ್ಯಗಳೆಲ್ಲ ಮಾಡೋಕ್ಕಾಗೋದಿಲ್ಲ, ಯಾಕೆಂತಂದರೆ ಪ್ರಥಮ ಅನ್ನುವ ತಿಥಿ ಮುಗಿಬೇಕಾಗ್ತದೆ. ಅದು ಮುಗಿದ ಮೇಲೇ ಏನಿದ್ದರೂ ಶುಭ ಅಂತ ಅರ್ಥಕ್ಕೆ. ನಂತರ ಪುನರ್ವಸು ನಕ್ಷತ್ರ ಮಿಥುನ ರಾಶಿ 1, 2, 3ನೇ ಪಾದಗಳು ಜನ್ಮತಾರೆಯಾಗಿದೆ. ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದ ಜನ್ಮತಾರೆ. ಜನ್ಮತಾರೆಯಲ್ಲಿ ಸಾಮಾನ್ಯವಾಗಿ ದೇವತಾ ಕಾರ್ಯಗಳನ್ನು ಮಾಡ್ಕೋಬೋದು, ದೇವರಿಗೆ ಪೂಜೆ ಮಾಡುವಂಥ ಕಾರ್ಯಗಳನ್ನು ಖಂಡಿತವಾಗಿ ಮಾಡಬಹುದು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತವಾಗಿ ಶುಭ ದಿನವಾಗಿದೆ ಇವತ್ತು. ಹಾಗಾಗಿ ನಾವು ಶುಭ ದಿನ ಅಂತಂದರೆ ಒಳ್ಳೆಯ ಕಾರ್ಯಗಳನ್ನ ಮಾಡಿ, ಧರ್ಮ ಕಾರ್ಯಗಳನ್ನು ಮಾಡಿ, ಯಾರಿಗಾದರೂ ವಯಸ್ಸಾದವ್ರಿಗೆ ಸಹಾಯ ಮಾಡಿ. ಮುಹೂರ್ತ ಕಾರ್ಯಗಳು ಅಂತ ಅರ್ಥವಲ್ಲ, ಯಾಕೆಂದರೆ ಪ್ರಥಮ ಬಂದಿದೆ, ಅದನ್ನು ಗಮನಿಸಲೇಬೇಕು ಪ್ರತಿಯೊಬ್ಬರು. ನಂತರ ನಾವು ನೋಡುವಂಥದ್ದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಮಿತ್ರಧಾರೆ, ಧನವ್ಯಯ ಇಷ್ಟೆಲ್ಲ ಕೊಡುತ್ತದೆ ಈ ನಕ್ಷತ್ರ. ನಂತರ ಮಕಾ ನಕ್ಷತ್ರ ಸಿಂಹರಾಶಿ ಟೆನ್ಷನ್ ಇದೆ, ಆದರೂ ಇಷ್ಟಾರ್ಥ ಸಿದ್ಧಿ ಕೂಡಿ ಬರುತ್ತದೆ. ತಾನೇ ಬಂದರೆ ಅನುಭವಿಸಿ, ನಿಮ್ಮ ಪ್ರಯತ್ನಗಳು ತೊಂದರೆ ಆಗಬಹುದು. ಪುಬ್ಬ ನಕ್ಷತ್ರ ಸಿಂಹರಾಶಿ ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ ಪ್ರತ್ಯೇಕ ತಾರೆ, ಅನುಕೂಲವಿಲ್ಲದ ದಿನವಿದು. ತಾನೇ ದೇವರು ಕೊಟ್ಟರೆ ಅದನ್ನೆಲ್ಲ ಅನುಭವಿಸಬಹುದು. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಇದರಲ್ಲಿ ಪಾದಗಳು 2, 3, 4ನೇ ಪಾದಗಳು. ಇದರಲ್ಲಿ ಹುಟ್ಟಿದ ನಿಮಗೆ ಪ್ರತ್ಯೇಕ ತಾರೆ, ಅಂದರೆ ಅನುಕೂಲವಿಲ್ಲದ ದಿನವಿದು, ನೋಡ್ಕೊಂಡು ಮಾಡಬೇಕಾಗ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಕ್ಷೇಮ, ಉದ್ಯೋಗ ಅಭಿವೃದ್ಧಿ ಇವೆಲ್ಲ ಉಂಟಾಗುತ್ತದೆ ಇವತ್ತು. ನಂತರ ನೋಡುವಂಥದ್ದು ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ವಿಪತ್ತು ಉಂಟು, ಗಾಡಿಗಳಲ್ಲಿ ಎಚ್ಚರ, ಜಾರುವ ಬೀಳುವ ದಿನವಿದು, ಗಮನ ಕೊಡಬೇಕು. ಅರೆ ಮಾಡುವ ಕೆಲಸಕ್ಕೆ ಏನು ತೊಂದರೆಗಳಿಲ್ಲ. ಚಿತ್ತಾ ನಕ್ಷತ್ರ ತುಲಾರಾಶಿ ವಿಪತ್ತು ಇದೆ, ಕಾರ್ಯಗಳಲ್ಲಿ ಅಡೆತಡೆ ಉಂಟು. ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ವಿನಾಯಕರಿಗೆ ಪೂಜೆ ಮಾಡಿ ಮುಗಿಸ್ಕೊಳ್ಳಿ.
ನಂತರ ಸ್ವಾತಿ ನಕ್ಷತ್ರ ತುಲಾರಾಶಿ. ಈ ದಿನ ನಿಮಗೆ ಸಂಪತ್ತು ಮತ್ತು ಅಲ್ಪ ಸ್ವಲ್ಪ ಕಾರ್ಯತಡೆಗಳು ಉಂಟು. ಹಣಕಾಸಿನ ವರಮಾನ ಹೆಚ್ಚಿರುತ್ತದೆ, ಅದರ ದಾರಿಯನ್ನು ಕೂಡ ನಾವು ಹುಡುಕಬಹುದು. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ತುಲಾರಾಶಿ. ಜನ್ಮ ಅಂತ ಬಂದರೆ ಖಂಡಿತವಾಗಿ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ. ದೊಡ್ಡದಾಗಿ ಪ್ಲಾನ್ ಇವತ್ತು ಮಾಡೋದು ಬೇಡ. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ, ಆದರೆ ವೃಶ್ಚಿಕ ರಾಶಿ 4ನೇ ಪಾದ. ಇದು ಜನ್ಮತಾರೆ. ರೋಗ ವೃದ್ಧಿ, ಆರೋಗ್ಯದಲ್ಲಿ ಗಮನ ಕೊಡಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಪರಮ ಮಿತ್ರಧಾರೆ, ರೋಗ ವೃದ್ಧಿ ಎಲ್ಲ ಇದೆ, ಗಮನ ಕೊಡಬೇಕಾಗ್ತದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ, ರೋಗ ವೃದ್ಧಿ ಈ ರೀತಿ ಇರೋದರಿಂದ ಮಿತ್ರರ ಸಹಾಯ ಪಡ್ಕೊಳ್ಳಿ. ನೀವು ಖಂಡಿತವಾಗಿ ಪರರಿಂದ ಅನುಕೂಲವನ್ನು ಪಡ್ಕೋಬೋದು. ಖಂಡಿತವಾಗಿ ಶುಭವನ್ನು ಕೊಡುತ್ತದೆ. ಇದರಲ್ಲಿ ಹೆಚ್ಚಿನ ಗಮನ ಕೊಟ್ಕೋಬೇಕು. ನಂತರ ಮೂಲ ನಕ್ಷತ್ರ ಧನುಸು ರಾಶಿ, ಟೆನ್ಷನ್ ಇದೆ, ಆದರೂ ಎಲ್ಲವೂ ಸರಿ ಹೋಗುತ್ತದೆ. ಹಾಗಾಗಿ ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಅನುಕೂಲವಿದೆ, ಸುಖವೂ ಇದೆ. ಶುಕ್ರ ಗ್ರಹಕ್ಕೆ ಪೂಜೆ ಮಾಡಿಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಪ್ರತ್ಯೇಕತಾರೆ, ಸುಖ ಅಭಿವೃದ್ಧಿಯೂ ಉಂಟು. ಹಂಗಾಗಿ 50% ಚೆನ್ನಾಗಿದೆ, 50% ಚೆನ್ನಾಗಿರೋದು. ಆದ್ದರಿಂದ ಗಮನ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಪ್ರತ್ಯೇಕತಾರೆ, ಆದ್ದರಿಂದ ಶುಭವಾಗಿಲ್ಲ ಅಂತ ತಿಳ್ಕೋಬೋದು. ಆದರೂ ಶತ್ರು ಕಾಟವಿಲ್ಲ, ಆದ್ದರಿಂದ ಧೈರ್ಯವಾಗೂ ಇರಬಹುದು. ಶ್ರವಣ ನಕ್ಷತ್ರ ಮಕರ ರಾಶಿ, ಕ್ಷೇಮ ಅಂದರೆ ಆರೋಗ್ಯ, ಶತ್ರುನಾಶ, ಶುಭಕರವಾಗಿದೆ. ಈ ದಿನ ದೇವರ ಪೂಜೆ ಮಾಡಿ, ಒಳ್ಳೆಯ ಕಾರ್ಯಗಳನ್ನ ಮಾಡಿ, ಖಂಡಿತವಾಗಿ ಅನುಕೂಲ ಬರುತ್ತದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, 1 ಮತ್ತು 2ನೇ ಪಾದಗಳು, ವಿಪತ್ತಿದೆ, ಶತ್ರುನಾಶವಿದೆ, ಅಂದರೆ ಗಾಡಿಯಲ್ಲಿ ಎಚ್ಚರ. ನಂತರ ಧನಿಷ್ಠ ನಕ್ಷತ್ರ, ಇದರಲ್ಲಿ ಕುಂಭರಾಶಿ ಬರುತ್ತದೆ. ಮಕರ ರಾಶಿ ಅಂತಂದರೆ ನಾವು ಹೇಳಿದಂತೆ ಏಟು ಗಾಯಗಳು ಇದಿರುತ್ತದೆ. ಇದೇ ಕುಂಭರಾಶಿಗೂ ಕೂಡ ಅದೇ ರೀತಿಯಲ್ಲಿ ವಿಪತ್ತಿದೆ, ಕಾರ್ಯವೂ ವಿಘ್ನವಿದೆ. ಆದ್ದರಿಂದ ಸುಮ್ಮನೆ ಇರೋದೇ ಉತ್ತಮ. ನಂತರ ನೋಡುವಂಥದ್ದು ಶತಭಿಷ ನಕ್ಷತ್ರ ಕುಂಭರಾಶಿ, ಇವತ್ತು ಸಂಪತ್ತು ಉಂಟು, ಸ್ವಲ್ಪ ಕಾರ್ಯ ವಿಘ್ನಗಳು ಇದೆ, ನೋಡ್ಕೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ ಜನ್ಮತಾರೆ, ಹುಟ್ಟು ದಿನ ಥರ. ಹಂಗಾಗಿ ಈ ನಕ್ಷತ್ರ ಹೇಳಿ ನಕ್ಷತ್ರ ಶಾಂತಿ ಮಾಡಿಕೊಂಡ್ರೆ ಇನ್ನಷ್ಟು ಚೆನ್ನಾಗಿರುತ್ತದೆ. ನಂತರ ನೋಡುವಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, 4ನೇ ಪಾದ. ಜನ್ಮತಾರೆಯು ರೋಗಭಯವೂ ಉಂಟು. ನಿಮ್ಮ ಜನ್ಮ ನಕ್ಷತ್ರ ಹೇಳಿ ಪೂಜೆ ಮಾಡಿಸ್ಕೊಳ್ಳಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಪರಮ ಮಿತ್ರಧಾರೆಯಾಗಿ ಗುರುಗಳ ಆಶೀರ್ವಾದ ಪಡ್ಕೊಳ್ಳಿ, ಶುಭವಾಗಿರುತ್ತದೆ. ಮಿತ್ರರ ಸಹಾಯ ತಗೊಳ್ಳಿ, ಅದೂ ಅನುಕೂಲ ಕೊಡುತ್ತದೆ. ನಂತರ ರೇವತಿ ನಕ್ಷತ್ರ 4ನೇ ಪಾದ, ಅಂದರೆ ಅದನ್ನು ಮೀನರಾಶಿಯಲ್ಲಿ, 1ನೇ ಪಾದವು ಕೂಡ ಮೀನರಾಶಿಯಲ್ಲಿ. ಹಂಗಾಗಿ ರೇವತಿನ 1ರಿಂದ 4ವರೆಗೆ ಮೀನರಾಶಿಯಲ್ಲಿ ಇರುತ್ತದೆ. ಇವತ್ತಿನ ದಿನ ಮಿತ್ರಧಾರೆಯಾಗಿದೆ, ಹಂಗಾಗಿ ರಾತ್ರಿಯವರೆಗೂ ಚೆನ್ನಾಗಿರುತ್ತದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.